ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇರ್. ಅವರು ಕೇವಲ ಸಾಮಾನ್ಯ ENT ಸರ್ಜನ್ ಅಲ್ಲ, ಹೆಡ್ ಅಂಡ್ ನೆಕ್ ಅಂಡ್ ಸ್ಕಲ್ ಬೇಸ್ ಸರ್ಜನ್ ಕೂಡ ಆಗಿದ್ದಾರೆ. ಅದು ಅಪೋಲೋ BGS ಹಾಸ್ಪಿಟಲ್ ಅಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪೀಡಿಯಾಟ್ರಿಕ್ ಏರ್ವೇನಲ್ಲಿ ಎಂಡೋಸ್ಕೋಪಿಕ್ ಸರ್ಜರಿಯಲ್ಲೂ ಕೂಡ ಟ್ರೈನಿಂಗ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಗೋಲ್ಡ್ ಮೆಡಲ್ನ ಕೂಡ ಪಡೆದಿದ್ದಾರೆ. ಅದು ಬೆಸ್ಟ್ ಔಟ್ ಗೋಯಿಂಗ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಅಂತ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಮೋರ್ ದನ್ ದ್ಯಾಟ್, ಅವ್ರು ಏನು ಅಂದ್ರೆ ಡಿಸೆಕ್ಷನ್ ಮಾಡೋದ್ರಲ್ಲಿ ದ ಬೆಸ್ಟ್ ಡಿಸೆಕ್ಟರ್ ಅವಾರ್ಡ್ ಅನ್ನ ತಗೊಂಡಿದ್ದಾರೆ. ಅದು ENT ನ್ಯೂರೋ ಸರ್ಜನ್ ಅವ್ರಗಳ ಜೊತೆ ಪೈಪೋಟಿ ಮಾಡಿ ಇವರು ಬೆಸ್ಟ್ ಡಿಸೆಕ್ಟರ್ ಅಂತ ಅವಾರ್ಡ್ ತಗೊಂಡಿದ್ದಾರೆ. ನಾವೆಲ್ಲ ಲೈವ್ ಕೇಸಸ್ ಅನ್ನ ಕ್ಯಾಟ್ ಲ್ಯಾಬ್ ಇಂದ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ಆದ್ರೆ ಅವರು ಶವಗಳ ಮೇಲೆ ಡಿಸೆಕ್ಟ್ ಮಾಡೋದನ್ನ ಅವರು ಲೈವ್ ಆಗಿ ತೋರಿಸಿದಂತ ಪ್ರವೀಣ್ರು. ಅಂದ್ರೆ ಡಿಸೆಕ್ಷನ್ ಹೇಗ್ ಮಾಡ್ಬೇಕು ಅಂತ ತೋರಿಸ್ತವ್ರು. ಇಷ್ಟೆಲ್ಲ ಪರಿಪೂರ್ಣವಾದ ಪರಿಣಿತಿ ಇದ್ರೂ ಕೂಡ ಅವರು ಸಾಮಾನ್ಯವಾದಂತ ಕಾಯಿಲೆಗಳು ಅಂದ್ರೆ ಮಕ್ಕಳಿಗೆ ಯಾವಾಗ್ಲೂ ಒಂದು ತೊಂದರೆಯಾಗಿ ಕಾಡುವಂತ ಕಾಯಿಲೆ ಅದು ಯಾವುದಂದ್ರೆ ಕಿವಿ ನೋವು. ಇಯರ್ ಪೇನು ಹುಟ್ಟಿದ ಮಕ್ಕಳಿಗೆ, ನವಜಾತ ಶಿಶುಗಳಿಗೆ ಬಂದ್ರೆ ಕಿರ್ಚುತ್ತೆ. ಅದೇನು ಹೊಟ್ಟೆ ನೋವುಗಳತ್ತೋ ಕಿವಿ ನೋವುಗಳತ್ತೋ ಅಂತ ಗೊತ್ತಾಗಲ್ಲ. ಮಾತು ಬರೋವರೆಗೂ ಏನಂತ ಹೇಳಕ್ ಆಗೋದಿಲ್ಲ. ಅದಾದ್ಮೇಲೆ ಬಂದಾಗ ತಾಯಂದ್ರೆ ಏನ್ ಮಾಡ್ತಾರೆ, ಒಂದು ಎಣ್ಣೆ ಕಾಯಿಸ್ಬಿಟ್ಟು ಹಾಕೋ ಇನ್ನೇನೋ ಮಾಡ್ತಾರೆ, ಅಥವಾ ನೋಡ್ಬಿಟ್ಟು ಕಡ್ಡಿ ಹಾಕ್ಬಿಟ್ಟು ಏನೋ ತೆಗಿಯೋಕ್ ಹೋಗ್ತಾರೆ. ಇಂಥದ್ದೆಲ್ಲ ಮಾಡಬಾರ್ದು ಅಂತ ಜನರಿಗೆ ಅರಿವು ಮೂಡಿಸಿ ಅವರಲ್ಲಿ ಆ ಕಿವಿ ಮಕ್ಕಳು ಕೆಪ್ಪೆ ಆಗೋದನ್ನ ನಿಲ್ಸೋಕೆ, ಅಂದ್ರೆ ಕಿವುಡು ಬರದ ಹಾಗೆ ನಿಲ್ಸೋಕೋಸ್ಕರ ಅವರು ಇವತ್ತು ಅರಿವು ಮೂಡ್ಸಕ್ಕೆ ಬಂದಿದ್ದಾರೆ. ನಮಸ್ಕಾರ ಕವಿತಾ ಅವರೇ, ತುಂಬಾ ತುಂಬಾ ಸಂತೋಷ ಆಯ್ತು. ನಮಸ್ಕಾರ ಮ್ಯಾಮ್. ಬಹಳ ಖುಷಿ ಆಯ್ತು ಮ್ಯಾಮ್. ನೀವೇ ಫಾಲೋ ಅಪ್ ಮಾಡಿ ಇದು ಇಂಟರ್ವ್ಯೂನ ಅರೇಂಜ್ ಮಾಡಿದ್ದೀರಿ. ನಾನು ಜಸ್ಟ್ ಟ್ರೈನ್ ಅಲ್ಲಿ ನಿಮ್ ಭೇಟಿ ಆಗಿದ್ದಷ್ಟೇ. ವಿ ಆರ್ ಎ ವೆರಿ ಬಿಗ್ ಇನ್ಸ್ಪಿರೇಷನಲ್ ಪರ್ಸನಾಲಿಟಿ. ನಿಮ್ಮಿಂದ ಮತ್ತೆ ನಾನು ಈಗ ನನಗೆ ಪ್ರಶ್ನೆಗೆ ಉತ್ತರ ಕೊಡಿ. ಈ ಮಕ್ಕಳಿಗೆ ಕಿವಿ ನೋವು ಬಂದಾಗ ಅವರು ಏನ್ ಮಾಡ್ಬೇಕು? ಯಾಕಂತಂದ್ರೆ ಹಳೆ ಕಾಲದ ಹಾಗೆ ಮರೆಮದ್ದು ಮಾಡ್ದೇನೆ ಬಂದಾಗ ಯಾವ ಕಾರಣದಿಂದ ಕಿವಿ ನೋವು ಬರುತ್ತೆ, ಏನಾಗುತ್ತೆ ಅಂತ ದಯವಿಟ್ಟು ತಿಳಿಸಿ. ಹಾ ಮ್ಯಾಮ್, ಕಿವಿಲಿ 3 ಭಾಗ ಇರುತ್ತೆ: ಹೊರಗಡೆ ಕಿವಿ, ಮಧ್ಯ ಮತ್ತೆ ಒಳಗಡೆ ಕಿವಿ. ಸೊ ಮಧ್ಯ ಕಿವಿ ಮೂಗಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ಸ್ಮಾಲ್ ಟ್ಯೂಬ್ ಮೂಲಕ, ಇಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಕಿವಿ ನೋವು ಬರೋದು ಹೊರಗಡೆ ಕಿವಿಯಲ್ಲಿ ವ್ಯಾಕ್ಸ್ ತುಂಬಿರ್ಬೋದು, ಇಲ್ಲ ಅಂತಂದ್ರೆ ಹೊರಗಡೆ ಕಿವಿಲಿ ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ನೀವ್ ಹೇಳ್ದಂಗೆ ಪೇರೆಂಟ್ಸ್ ಕಡ್ಡಿಯಿಂದ ಕ್ಲೀನ್ ಮಾಡೋದು, ಮತ್ತೆ ಒಂದು ಸ್ಕೂಪ್ ಇಂದ ಕ್ಲೀನ್ ಮಾಡಕ್ ಟ್ರೈ ಮಾಡೋದು, ಮತ್ತೆ ಬಿಸಿ ಎಣ್ಣೆ ಹಾಕೋದು, ಅವಾಗ ಚರ್ಮ ಗಾಯ ಆಗಿ ಕಿವಿ ನೋವು ಬರೋ ಚಾನ್ಸಸ್ ಇರುತ್ತೆ. ಅವರು ಮಕ್ಕಳಿಗೆ ಹೊಡೆಯೋ ಚಾನ್ಸಸ್ ಇರುತ್ತೆ. ವೆರಿ ರೇರ್. ಅವಾಗ ತಮಟೆ ಹಳೆ ಕಾಲದಲ್ಲಿ ತುಂಬಾ ಜೋರ ಕೆನ್ನೆ ಕೊಡಿತಾ ಇತ್ತು. ಹೌದು ಮ್ಯಾಮ್. ಅವಾಗ ತಮಟೆ ತೂತಾಗಿ ರಕ್ತಸ್ರಾವ ಆಗಿ ಅವಾಗ ಸ್ಮಾಲ್ ಆಸಿಕಲ್ಸ್ ಇಂಜುರಿ ಆಗಿ ಕಿವಿ ನೋವು ಮತ್ತೆ ಕಿವಿ ಕೇಳಿಸೋದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸಣ್ಣ ಮಕ್ಕಳಲ್ಲಿ ಇದು ಈ ಮೂಗಲ್ಲಿ ಅಡಿನಾಯ್ಡ್ಸ್, ಮತ್ತೆ ಗಂಟ್ಲಲ್ಲಿ ಟಾನ್ಸಿಲ್ಸ್, ರಿಕರೆಂಟ್ ಅಲರ್ಜಿ, ಮೂಗಲ್ಲಿ ಅಲರ್ಜಿಯಿಂದ ಏನಾಗ್ತದೆ, ಈ ಇನ್ಫೆಕ್ಷನ್ ಆ ಟ್ಯೂಬ್ ಇಂದ ಮಧ್ಯ ಕಿವಿಗೆ ಸೇರ್ಕೊಂಡು ಕಿವು ತುಂಬಿಕೊಳ್ಳುತ್ತೆ. ಈ ಯೂಸ್ಟೇಷನ್ ಟ್ಯೂಬ್ ಅಂತ ಅಂತೀವಲ್ಲ, ಕಿವಿ ಮತ್ತು ಗಂಟ್ಲನ್ನ ಕನೆಕ್ಟ್ ಮಾಡೋ ಟ್ಯೂಬ್, ಅದರಲ್ಲಿ ಕಿವಿ ಸೇರ್ಕೊಂಡ್ಬಿಟ್ಟು ಇನ್ಫೆಕ್ಷನ್ ಅಲ್ಲಿಂದ ಕಿವಿಗೆ ಹೊಟ್ಟೋಗುತ್ತೆ ಅಂತ. ಹೌದು ಮ್ಯಾಮ್, ಅದರಿಂದ ಆಗುತ್ತೆ. ಮತ್ತೆ ಒಂದೊಂದ್ಸತಿ ನೆಗೆಟಿವ್ ಪ್ರೆಷರ್, ಜಸ್ಟ್ ವೆದರ್ ಚೇಂಜ್ ಆದ್ರೂನು ಟ್ಯೂಬ್ ಬ್ಲಾಕ್ ಆಗಿ ತಮಟೆ ಫುಲ್ ಆಗಿನೂ ಅವ್ರಿಗೆ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ಟ್ಯೂಮರ್ಸ್ ಆರ್ ವೆರಿ ರೇರ್. ಸಣ್ಣ ಮಕ್ಕಳಲ್ಲಿ ವೆರಿ ರೇರ್. ಸೊ ಇದೆಲ್ಲ ಕಾಸಸ್ ಇದೆ ಮ್ಯಾಮ್ ಸಣ್ಣ ಮಕ್ಕಳಲ್ಲಿ. ನಾನು ಆಸ್ಟ್ರೇಲಿಯಾನಲ್ಲಿ ಸ್ಕ್ಯೂಬಾ ಡೈವಿಂಗ್ ಮಾಡಿದಾಗ ಕಾರಲ್ ರೀಫ್ಗೆ ಎಡಗಡೆ ಕಿವಿ ನೋವು ಬಂದಿದ್ದು ಇನ್ನೂ ಹೋಗೇ ಇಲ್ಲ, ಅಂತಾನೆ ಇರುತ್ತೆ. ಹಾಗಾಗಿ ನಾನು ಕೆಲವು ಮಕ್ಕಳು ನೋಡಿದೀನಿ, ಕಿವಿ ಹೊಡೆದು ಕಿವಿ ಬರ್ತಾ ಇರುತ್ತೆ, ಆ ತಾಯಿ ಅಂದ್ರೆ ಹಾಗೇ ಬಿಟ್ಟಿರ್ತಾರೆ. ಆ ತರ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ವಾ? ಏನಂತ ಹೇಳ್ತೀರಾ ಅವ್ರಿಗೆ?
ಮ್ಯಾಮ್ ಆಕ್ಚುಲಿ ಇದು ಕಿವಿ ಸೋರೋದ್ರಲ್ಲಿ 2 ಟೈಪ್ ಇದೆ, ಒಂದು ಸೇಫ್ ಅನ್ಸೇಫ್ ಅಂತ. ಸೇಫ್ ಹ್ಮ್ ಅಂದ್ರೆ ಈಗ ನಾ ಹೇಳಿದ್ನಲ್ಲ, ಇನ್ಫೆಕ್ಷನ್ ಮೂಗಿಂದ ಬಂದು ಕಿವಿಗೆ ಹ್ಮ್ ಇನ್ಫೆಕ್ಷನ್ ಮಾಡಿ ಅದ್ರ. ಹ್ಮ್ ಸೊ ಈ ಕ್ಯೂ ಬಂದಾಗ ಏನ್ ಮಾಡ್ಬೇಕು, ಮೊದ್ಲು ಕ್ಲೀನ್ ಮಾಡ್ಬೇಕು. ಅದು ಕ್ಲೀನ್ ಮಾಡಿ ಹ್ಮ್ ಅದು ಯಾವ್ದು ಬ್ಯಾಕ್ಟೀರಿಯಾ ಅಂತ ಟೆಸ್ಟಿಂಗ್ ಕಳಿಸಿ ಅಕಾರ್ಡಿಂಗ್ಲಿ ಆಂಟಿಬಯೋಟಿಕ್ ಕಲ್ಚರ್ ಸೆನ್ಸಿಟಿವಿಟಿ ಮಾಡಿ ಆಮೇಲೆ ಕಲ್ಚರ್ ಸೆನ್ಸಿಟಿವಿಟಿ ಮಾಡಿ. ಹ್ಮ್ ಒಂದೊಂದ್ಸತಿ ಕ್ಯೂ ಜೊತೆ ಫಂಗಸ್ ಇರುತ್ತೆ, ಸೊ ವಿ ಹಾ ಹ್ಯಾವ್ ಟು ಸಿ ಡಿಫ್ರೆನ್ಸ್ ಮಾಡ್ಕೊಂಡು ದೆನ್ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಟ್ರೀಟ್. ಲೈಕ್ ಬ್ಯಾಕ್ಟೀರಿಯಾ ಆಂಟಿ ಬ್ಯಾಕ್ಟೀರಿಯಲ್ ಕೊಡ್ಬೇಕಾ, ಆಂಟಿ ಫಂಗಲ್ ಕೊಡ್ಬೇಕಾ. ಬಟ್ ಕ್ಲೀನಿಂಗ್ ಇಸ್ ಹ್ಮ್ ಇಂಪಾರ್ಟೆಂಟ್. ಫಸ್ಟ್ ಕರ್ಕೊಂಡ್ ಹ್ಮ್ ಬರ್ಬೇಕು, ಯಾವ ಹ್ಮ್ ಕಾಸ್ ಇಂದ ಅವ್ರಿಗೆ ಕಿವಿ ಸೋರ್ತಾ ಇದೆ, ಮೂಗು ಗಂಟ್ಲಿಂದ ಆಗ್ತಿದೆನಾ, ಏನ್ ಬರೀ ಕಿವಿ ಮೇನ್ ಅಂದ್ರೆ ವ್ಯಾಕ್ಸ್ ಸಮಥಿಂಗ್ ನಾನೀಗ ಹ್ಮ್ ಹೇಳಿದ್ನಲ್ಲ, ಆ ಯಾವ ಕಾಸ್ ಅಂತ ನೋಡ್ಕೊಂಡು ಅದ್ರ ಹ್ಮ್ ತಕ್ಕಂಗೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿ, ಕ್ಲೀನ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ದೇ ವಿಲ್ ಬಿ ಫೈನ್. ನೆಗ್ಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ಕಿವಿ ಮೇಲ್ಗಡೆ ಭಾಗ, ಮೆದುಳು ಮತ್ತೆ ಕಿವಿ ಮಧ್ಯ ಒಂದ್ ಸಣ್ಣ ಮೂಳೆ ಇರ್ತದೆ ಅಷ್ಟೇ. ಹಾ ಹಾ ಸೊ ಈಗ ಇನ್ನೊಂದು ಅನ್ಸೇಫ್ ಅಂತ ಹೇಳಿದ್ನಲ್ಲ, ಅದೇನ್ ಮಾಡ್ತದೆ, ಈ ಮೂಳೆನ ತಿನ್ಕೊಂಡು ಹೋಗಿ ಮೆದುಳಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಓ ಮುಖದ ನರ ಕಿವಿಲಿ ಇರುತ್ತೆ, ಮುಖ ಸೊಟ್ಟ ಆವಾಗ ಆಗೋ ಚಾನ್ಸಸ್ ಅವ್ರಿಗೆ ಇರುತ್ತೆ. ಮೆನಿಂಜೈಟಿಸ್ ಆಗೋ ಚಾನ್ಸಸ್ ಇರುತ್ತಾ ಅದು ತಲೆಗೆ ಹೋದ್ರೆ? ಮೆನಿಂಜೈಟಿಸ್, ಹಾ ಮೆದುಳು ಜ್ವರ ಬರೋ ಅಂದ್ರೆ ಚಾನ್ಸಸ್ ಮೆದುಳು ಜ್ವರ ಇರುತ್ತೆ. ಬಂದ್ಬಿಟ್ಟು ಅವ್ರಿಗೆ ಫಿಟ್ಸ್ ಬಂದು ಇದಾಗಿ ಫಿಟ್ಸ್ ಬರೋ ಬರ್ಬೋದು ಅಂತ. ಹೌದು ಮ್ಯಾಮ್. ಮತ್ತೆ ಮುಖದ ನರಾನು ಕಿವಿಯೊಳಗೆ ರನ್ ಆಗೋದ್ರಿಂದ ಮುಖ ಸೊಟ್ಟ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಹಾ ಮಕ್ಕಳಿಗೆ ಈ ಹಾ ತರ ನಾವು ನೋಡ್ತೀವಿ. ಅದು ಇಮಿಡಿಯೇಟ್ ಆಗಿ ನಾವು ಸ್ಕ್ಯಾನ್ ಮಾಡಿ ಎಲ್ಲಿ ತನಕ ಹರಡಿದೆ ನೋಡ್ಕೊಂಡು ಕ್ಯೂನ ಆಪರೇಷನ್ ಮೂಲಕ ತೆಗಿಬೇಕಾಗತ್ತೆ ಮ್ಯಾಮ್. ಓ ಅಂದ್ರೆ ಕೇವಲ ಕಿವಿ ನೋವು, ಕಿವಿ ಸೋರೋದು ಸಾಮಾನ್ಯವಾಗಿಯೂ ಆಗ್ಬೋದು, ಅದು ಇಂಥ ಅನಾಹುತಕ್ಕೂ ಆಗ್ಬೋದು. ಅನ್ಸೇಫ್ ಅಲ್ನೂ ಆಗ್ಬೋದು ಮ್ಯಾಮ್. ಇವನ್ ಇದಕ್ಕೆ ವ್ಯಾಕ್ಸ್ ಟ್ರೀಟ್ಮೆಂಟ್ ಏನು, ಸಿಂಪಲ್. ಚಿಕಿತ್ಸೆ ಏನು? ಹಾ ಮ್ಯಾಮ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅದೇ ಡಿಪೆಂಡ್ಸ್ ಮ್ಯಾಮ್. ಲೈಕ್ ಇಫ್ ಇಟ್ ಈಸ್ ಬ್ಯಾಕ್ಟೀರಿಯಲ್ ಸೇಫ್ ವೆರೈಟಿ ಅಂದ್ರೆ ರೆಗ್ಯುಲರ್ ಕ್ಲೀನಿಂಗ್. ಸೊ ಯಾವಾಗ ತುಂಬುತ್ತೆ ಯಾವಾಗ ಕ್ಲೀನಿಂಗ್ ಮಾಡ್ತಾ, ಅದಕ್ಕೆ ಕಿವಿಗೆ ಇಯರ್ ಡ್ರಾಪ್ಸ್, ಕಿವಿಗೆ ನೀರ್ ಹೋಗ್ಲಿಲ್ದಂಗ್ ನೋಡ್ಕೋಬೇಕು. ಸ್ನಾನ ಮಾಡ್ಬೇಕಾದ್ರೆ ಹತ್ತಿಗೆ ವ್ಯಾಸ್ಲಿನ್ ಹಾಕಿ ಕಿವಿ ಬ್ಲಾಕ್ ಮಾಡ್ಬೇಕು. ಸ್ನಾನ ಆದ್ಮೇಲೆ ತೆಗ್ದು ಬಿಸಾಕ್ಬೇಕು, ಕಿವಿಗೆ ನೀರ್ ಹೋಗ್ಬಾರ್ದು. ಆಮೇಲೆ ರೆಗ್ಯುಲರ್ ಇಯರ್ ಟಾಯ್ಲೆಟಿಂಗ್ ಅಂತ ಹೇಳ್ತೀವಿ. ಸೊ ಎವ್ರಿ ವೀಕ್ಲಿ ಒನ್ಸ್ ಬಂದ್ ಕರ್ಕೊಂಡ್ ಬರ್ಬೇಕು. ಇನ್ ಮೂಗು ಗಂಟ್ಲಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಅಡ್ರೆಸ್ ಮಾಡಿ. ಅಡಿನಾಯ್ಡ್ಸ್ ಇದ್ರೆ ಅದಕ್ಕೊಂದು ಸ್ಪ್ರೇ ಕೊಡ್ತೀವಿ. ಟಾನ್ಸಲ್ಸ್ ಇದ್ರೆ ಅದಕ್ಕೆ ಪ್ರಿಕಾಷನ್ಸ್ ಹೇಳಿ ಗಾರ್ಗಲ್ ಎಲ್ಲ ಹೇಳ್ತೀವಿ. ಆಮೇಲೆ ಇನ್ ಕೇಸ್ ಅನ್ಸೇಫ್ ಇತ್ತು ಅಂದ್ರೆ ಇಮಿಡಿಯೇಟ್ ವಿ ಹ್ಯಾವ್ ಟು ಡೂ ಸ್ಕ್ಯಾನಿಂಗ್ ಅಂಡ್ ಡೂ ಸರ್ಜರಿ ಮ್ಯಾಮ್. ಯಾವ ತರ ಸರ್ಜರಿ? ಸರ್ಜರಿ ಅಂತಂದ್ರೆ ಸರ್ಜರಿ ಅಂತಂದ್ರೆ ಒಂದೊಂದ್ಸತಿ ಏನಾಗುತ್ತೆ, ಬರೀ ಮಧ್ಯ ಕಿವಿಲಿ ಕಿವಿ ತುಂಬಿಕೊಂಡಿರುತ್ತೆ ಅಡಿನಾಯ್ಡ್ಸ್ ಟಾನ್ಸಿಲ್ ಅಂತ ಅದರಿಂದ. ಸೊ ಅದೇನಾದ್ರು ಡೇಂಜರಸ್ ಇತ್ತು ಅಂದ್ರೆ ನಾವೇನ್ ಮಾಡಿ ಸಣ್ಣ ತೂತ್ ಮಾಡಿ ಒಂದ್ ಸ್ಮಾಲ್ ಟ್ಯೂಬ್ ಹಾಕ್ತಿವಿ, ಮಿರಿಂಗಾಟೊಮಿ ಗ್ರೋಮೆ ಅಂತ ಹೇಳಿ. ಯೂಶಲಿ ಒಂದೊಂದ್ಸತಿ ಅದಕ್ಕೇನೆ IV ಆಂಟಿಬಯೋಟಿಕ್ಸ್ ಹಾಕಿದ್ಮೇಲೆ ಯೂಶಲಿ ಸೆಟಲ್ ಆಗುತ್ತೆ. ಇನ್ ಕೇಸ್ ಅನ್ಸೇಫ್ ವೆರೈಟಿ ಈಗ ಹರಡಿದೆ, ಸ್ಕ್ಯಾನ್ ಅಲ್ಲಿ ಮೆದುಳಿಗೆ ಎಲ್ಲ ಹರಡಿದೆ ಅಂತಂದ್ರೆ ಸ್ಕಲ್ ಬೇಸ್ ಸರ್ಜರಿ ಅಂತ ಹೇಳ್ತೀವಿ ಮ್ಯಾಮ್. ಸೊ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ದ ಮ್ಯಾಸ್ಟ್ರಾಯ್ಡ್. ಹಿಂದ್ಗಡೆ ಒಂದ್ ಮೂಳೆ ಇರುತ್ತೆ, ಮೂಳೆನ ಏನ್ ಮಾಡ್ಬೇಕು, ಡ್ರಿಲ್ ಮಾಡಿ ಕಿವಿ ಹಿಂದ್ಗಡೆ ಇರೋ ಮೂಳೆನ ಏನ್ ಮಾಡ್ಬೇಕು, ಡ್ರಿಲ್ ಮಾಡ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅದು ಹರಡಿದೆ ಎಲ್ಲಾನು ಏನ್ ಮಾಡ್ಬೇಕು, ಆ ಕಾಯಿಲೆ ತೆಗೆದ್ರೆ ಆ ಬ್ಯಾಕ್ಟೀರಿಯಲ್ ಲೋಡ್ ಕಡಿಮೆ ಆಗುತ್ತೆ. ಅವಾಗ ಮೆದುಳು ತೆಗೆಯೋದು. ತೆಗಿಬೇಕಾಗತ್ತೆ. ಎಲ್ಲೆಲ್ಲಿ ಸೆಲ್ಸ್ ಇರುತ್ತೆ ಎಲ್ಲಾನು ಸೆಲ್ಸ್ ನ ಡ್ರೈನ್ ಔಟ್ ಮಾಡಿದಾಗ ಏನಾಗ್ತದೆ, ಆ ಮೆದುಳು ಜ್ವರ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ, ಮುಖದ ನರ ಸೊಟ್ಟಾಗಿರೋದು ವಾಪಸ್ ಬರುತ್ತೆ. ಸೊ ಅದು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಸ್ಪೆಷಲೈಸೇಷನ್ ಸ್ಕಲ್ ಬೇಸ್. ಸೊ ಮೆದುಳು ಮತ್ತೆ ಮುಖದ ಮೂಳೆ ಮಧ್ಯ ಇರೋ ಸ್ಪೆಷಲಿಸ್ಟ್. ಓಕೆ, ನೀವು ಅದೇ ಸ್ಕಲ್ ಬೇಸ್ ಅಂತಂದ್ರೆ ಇದಕ್ಕೆ ಸ್ಪೆಷಲಿಸ್ಟ್ ನೀವು? ಹೌದು ಮ್ಯಾಮ್. ಎಲ್ಲಿ ನರಗಳು ಮೆದುಳಿಂದ ಮುಖಕ್ಕೆ ಬರ್ತದೆ, ಮತ್ತೆ ರಕ್ತನಾಳಗಳು ಕುತ್ತಿಗೆಯಿಂದ ಮೆದುಳಿಗೆ ಹೋಗ್ತದೆ, ಆ ಜಾಗ. ಓಕೆ, ಈಗ ನಾನು ರ್ಯಾಪಿಡ್ ಫೈರ್ ಕ್ವೆಶ್ಚನ್ ಕೇಳ್ತೇನೆ, ನೀವು ಉತ್ತರ ಕೊಡಿ. ಓಕೆ ಮ್ಯಾಮ್. ಓಕೆ. ಕಿವಿ ನೋವು ಅಂತಂದ್ರೆ ಕಾಳಜಿ ತಗೊಳ್ಬೇಕಾ, ನೆಗ್ಲೆಕ್ಟ್ ಮಾಡ್ಬೇಕಾ? ಕಾಳಜಿ ತಗೋಬೇಕು ಮ್ಯಾಮ್. ಕಿವಿ ಸೋರ್ತಾ ಇದ್ರೆ ಏನ್ ಮಾಡ್ಬೇಕು? ಇಮಿಡಿಯೇಟ್ ಕನ್ಸಲ್ಟೇಷನ್ ಮಾಡ್ಬೇಕು, ಕಿವಿ ಕ್ಲೀನ್ ಮಾಡಿಸ್ಬೇಕು. ಓಕೆ, ಅಕಸ್ಮಾತ್ ಕಿವಿಗೆ ಇದಾಗ್ತಾ ಇದ್ರೆ ಮೆನಿಂಜೈಟಿಸ್ ಆಗ್ದಂಗೆ ತಂದೆ ತಾಯಿಗಳು ಕಾಳಜಿ ವಹಿಸ್ಬೇಕು ಅಂತ ಹೇಳ್ತೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮ್ಯಾಮ್.